ಇದು ಯಾರು ಇಷ್ಟು ಒಳ್ಳೆಯ ಕ್ವಾಲಿಟಿ ಸ್ಟೀಲ್ ತಟ್ಟೆ ಲೋಟ ಬಟ್ಲು ಸ್ಪೂನು ಇದನ್ನೆಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ. ಎಸ್, ಅದನ್ನು ನಿಮಗೆ ತಿಳಿಸೋದಕ್ಕೆ ನಾನು ಇವತ್ತು ಮೈಸೂರಿನಲ್ಲಿರೋ ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ಈ ಊಟ ಅಂತ ಅಂದಾಗ ಊಟದ ರುಚಿ ಒಂದೇ ಅಲ್ಲ, ಯಾವುದರಲ್ಲಿ ಈ ಊಟನ ಸರ್ವ್ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಎಂಟ್ರಿ ಆಗುತ್ತೆ ಅನಂತ ಪ್ಲೇಟ್ ಬ್ಯಾಂಕ್. ಒಳ್ಳೆ ಕ್ವಾಲಿಟಿ ಸ್ಟೀಲ್ದು ಡ್ಯೂರಬಲ್ ಇರೋವಂಥದ್ದು ಅಂತ ಒಂದು ಪರಿಕರಗಳನ್ನ ನಮಗೆ ಒದಗಿಸ್ಕೊಡ್ತಾರೆ. ಬನ್ನಿ ಏನೇನು ಐಟಮ್ಸ್ ಇದೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. ನೋಡಿ, ತಟ್ಟೆಗಳನ್ನ ಜೋಡಿಸಿಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿಯ ಸ್ಟೀಲ್ ಪ್ಲೇಟು. ಸೊ ಒಂದು ಊಟದ ತಟ್ಟೆ, ಅದರೊಳಗೊಂದು ಚಿಕ್ಕ ತಟ್ಟೆ ಇರ್ಬೋದು, ಕಾಫಿ ಟೀ ಲೋಟ, ಇನ್ನೊಂದು ನೆಕ್ಸ್ಟ್ ಸೈಜಿನ ಲೋಟ ಇದೆ, ಅದಾದಮೇಲೆ ನೀರಿನ ಲೋಟ. ಇದನ್ನ ಉಚಿತವಾಗಿ ಮಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ವಿಷಯ ಕೇಳಿದ್ಮೇಲೆ ನಿಮಗೂ ಏನಾದರೂ ಸರಿ ನಾನು ಇನ್ಮೇಲೆ ಸ್ಟೀಲ್ ಪರಿಕರಗಳನ್ನೇ ಬಳಸ್ತೀನಿ ಊಟ ಅಂತ ವಿಚಾರ ಬಂದಾಗ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಹೇಗೆ ತಗೋಬೇಕು, ಎಲ್ಲಿ ಕೊಡ್ತಾರೆ ಅಂದ್ರೆ, ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ತಮ್ಮನೇಲಿ ನೋಡಿನೇ ಆಗಲೇ ನಿಮಗೆ ತುಂಬ ಆಶ್ಚರ್ಯ ಆಗಿರುತ್ತೆ. ಇದು ಯಾರು ಇಷ್ಟು ಒಳ್ಳೆಯ ಕ್ವಾಲಿಟಿ ಸ್ಟೀಲ್ ತಟ್ಟೆ ಲೋಟ ಬಟ್ಲು ಸ್ಪೂನು ಇದನ್ನೆಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ. ಎಸ್, ಅದನ್ನು ನಿಮಗೆ ತಿಳಿಸೋದಕ್ಕೆ ನಾನು ಇವತ್ತು ಮೈಸೂರಿನಲ್ಲಿರೋ ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ಯಾಕೆ ಇದನ್ನು ಕೊಡ್ತಾ ಇದ್ದಾರೆ ಆ್ಯಂಡ್ ಇದರ ಉದ್ದೇಶ ಏನು, ಇದೆಲ್ಲವನ್ನ ತಿಳ್ಕೊಳ್ಳೋದಕ್ಕೇ ಇವತ್ತು ನಾವು ಬಂದಿದ್ದೀವಿ ಮೈಸೂರಿನ ಲಕ್ಷ್ಮೀಪುರಂನಲ್ಲಿರುವಂತಹ ಅನಂತ ಪ್ಲೇಟ್ ಬ್ಯಾಂಕ್ಗೆ. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ, ಅದನ್ನು ತೊಗೊಂಡು ಹೋಗೋದು ಹೇಗೆ, ಯಾರಿಗೋಸ್ಕರ ಮಾಡಿದ್ದಾರೆ, ಇದರ ಉದ್ದೇಶ ಏನು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ದಿಸ್ ಈಸ್ ಅನಂತ ಪ್ಲೇಟ್ ಬ್ಯಾಂಕ್. ನಮ್ಮ ಭಾರತ ದೇಶ ಹೇಳಿ ಕೇಳಿ ಆಚರಣೆಗಳಿಗೆ ಹೆಸರುವಾಸಿ. ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಇದ್ರೆ ಮದುವೆ, ಮುಂಜಿ, ನಾಮಕರಣ ಇರ್ಬೋದು, ಅಥವಾ ಈ ಮಾಡರ್ನ್ ಯುಗದಲ್ಲಿ ಬರ್ಡೇ ಪಾರ್ಟೀಸು, ಗೆಟ್ ಟುಗೆದರ್ಸು, ಈವೆಂಟ್ಸು, ಹೀಗೆ. ಇವಾಗ ನಾನು ಇದನ್ನು ಹೇಳುವಾಗಲೂ ಮೇ ಬಿ ಪ್ಯಾರಲಲ್ಲಿ ಇನ್ನೆಲ್ಲೋ ಒಂದು ಕಡೆ ಒಂದಷ್ಟು ಫಂಕ್ಷನ್ಸ್ಗಳು ನಡೀತಿರ್ಬೋದು. ಯೂಶಲಿ ಫಂಕ್ಷನ್ಸ್ ಅಂದರೆ ಏನು ಮಾಡ್ತೀವಿ, ನಮ್ಮ ಕ್ಲೋಸ್ ಸರ್ಕಲ್ನ ಇನ್ವೈಟ್ ಮಾಡ್ತೀವಿ, ಒಳ್ಳೆ ಹೊಟ್ಟೆ ತುಂಬ ಊಟ, ರುಚಿಯಾದ ಊಟ ಹಾಕಿಸ್ತೀವಿ. ಈ ಊಟ ಅಂತ ಅಂದಾಗ ಊಟದ ರುಚಿ ಒಂದೇ ಅಲ್ಲ, ಯಾವುದರಲ್ಲಿ ಈ ಊಟನ ಸರ್ವ್ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಎಂಟ್ರಿ ಆಗುತ್ತೆ ಅನಂತ ಪ್ಲೇಟ್ ಬ್ಯಾಂಕ್. ಹಾಗಾದರೆ ಏನು ಮಾಡುತ್ತೆ ಈ ಅನಂತ ಪ್ಲೇಟ್ ಬ್ಯಾಂಕ್ ಅಂದರೆ, ನಮ್ಮ ಮನೆಗಳಲ್ಲಿ ನಡೆಯುವಂತಹ ಒಂದು ಪುಟ್ಟ ಕಾರ್ಯಕ್ರಮ, ಪುಟ್ಟ ಫಂಕ್ಷನಿಂದ ಹಿಡಿದು ಅಂದರೆ 100, 200 ಅದರಿಂದ ಹಿಡಿದು 500, 1000, 2000 ಜನದ ತನಕನೂ ನಾವು ಏನೇ ಫಂಕ್ಷನ್ ಮಾಡಿದ್ರು ಊಟ ಬಡಿಸೋಕೆ ಬೇಕಾಗಿರುವಂತಹ ಪರಿಕರಗಳಿದೆಯಲ್ಲ, ತಟ್ಟೆ ಲೋಟ ಬಟ್ಲು ಸ್ಪೂನು, ಅದೆಲ್ಲವನ್ನ ಒಳ್ಳೆ ಕ್ವಾಲಿಟಿ ಸ್ಟೀಲ್ದು ಡ್ಯೂರಬಲ್ ಇರೋವಂಥದ್ದು ಅಂತ ಒಂದು ಪರಿಕರಗಳನ್ನ ನಮಗೆ ಒದಗಿಸ್ಕೊಡ್ತಾರೆ. ಬನ್ನಿ ಏನೇನು ಐಟಮ್ಸ್ ಇದೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. ಸೊ ಇದವ್ರ ಸ್ಟೋರ್ ರೂಮು, ಎಲ್ಲವನ್ನ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ತಟ್ಟೆಗಳನ್ನ ಜೋಡಿಸಿಟ್ಟಿದ್ದಾರೆ. ಸುಮಾರು 2000 ತಟ್ಟೆಗಳು, ಒಳ್ಳೆ ಕ್ವಾಲಿಟಿಯ ಸ್ಟೀಲ್ ಪ್ಲೇಟು, ಅದರ ಜೊತೆಗೆ ಚಿಕ್ಕ ಸೈಜ್ದು ಕೂಡ ಇದೆ. ನಾವೇನಾದರೂ ಪೇಣಿ ಆ ಥರ ಎಲ್ಲ ಸ್ವೀಟ್ ಬಡಿಸ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಸೈಡಲ್ಲಿ ಬೇಕಾಗಿರುವಂತಹ ಪ್ಲೇಟ್ಸು, ಜೊತೆಗೆ ಬಟ್ಲುಗಳು, ಕಾಫಿ ಟೀ ಲೋಟಗಳು. ಬಟ್ಲಲ್ಲಿ ಕೂಡ ಡಿಫ್ರೆಂಟ್ ಸೈಜಸ್ ಇದೆ. ಇಲ್ಲೊಂದು ಸ್ವಲ್ಪ ದೊಡ್ಡ ಸೈಜ್ ಇದೆ, ಇಲ್ಲೊಂದು ಸ್ವಲ್ಪ ಚಿಕ್ಕ ಸೈಜ್ ಇದೆ. ನೀರಿನ ಲೋಟಗಳು ಕೂಡ ವೆರೈಟಿ ಇದೆ. ಒಂದು ಕಂಠ ಇರೋ ಥರದ್ದು, ಇನ್ನೊಂದು ಈ ಥರ ಪ್ಲೇನ್ ಇರೋದು, ಈ ಥರದ್ದು ನೀರಿನ ಲೋಟಗಳು ಕೂಡ, ಅಂದರೆ ಪಾಯಸಕ್ಕಿರ್ಬೋದು, ನೀರಿಗಿರ್ಬೋದು, ಆ ಥರ ವೆರೈಟಿ ಮಾಡಿದ್ದಾರೆ. ಜೊತೆಗೆ ಕಾಫಿ ಟೀ ಕಪ್ಸ್, ಅದೇ ಸಪ್ರೇಟಾಗಿ ಹ್ಯಾಂಡಲ್ ಇರುವಂಥ ಕಾಫಿ ಟೀ ಕಪ್ಸ್ ಇದೆ. ಜೊತೆಗೆ ಸ್ಪೂನ್ಸ್, ಏನು ಬೇಕೋ ಒಂದು ಊಟಕ್ಕೆ ಕೂತಾಗ, ಊಟಕ್ಕೆ ಈಗ ಬಾಳೆ ಎಲೆ ಊಟ ಅಂತ ತೊಗೊಂಡ್ರೆ ಏನೇನು ಐಟಮ್ಸ್ ಬಳಸ್ತೀವಲ್ಲ ಅಷ್ಟಕ್ಕೂ ಸ್ಟೀಲ್ನೇ ಬಳಸೋಣ ಅಂತ ಹೇಳಿ ಅಷ್ಟೂ ಪರಿಕರಗಳನ್ನು ಸ್ಟೀಲ್ನಲ್ಲಿ ಒದಗಿಸಿದ್ದಾರೆ ಅನಂತ ಪ್ಲೇಟ್ ಬ್ಯಾಂಕ್ ಅವರು. ಸೊ ಒಂದು ಊಟದ ತಟ್ಟೆ, ಅದರೊಳಗೊಂದು ಚಿಕ್ಕ ತಟ್ಟೆ ಇರ್ಬೋದು, ಕಾಫಿ ಟೀ ಲೋಟ, ಇನ್ನೊಂದು ನೆಕ್ಸ್ಟ್ ಸೈಜಿನ ಲೋಟ ಇದೆ, ಅದಾದಮೇಲೆ ನೀರಿನ ಲೋಟ. ಇದನ್ನು ಮಲ್ಟಿಪರ್ಪಸ್, ನೀರಿಗೆ ಅಥವಾ ಪಾಯಸಕ್ಕೆ, ಮಜ್ಜಿಗೆ ಯಾವುದಕ್ಕಾದರೂ ಬಳಸುವಂಥದ್ದು. ಆ್ಯಂಡ್ ಬಟ್ಲು ಈ ಸೈಜ್ ಇದೆ. ಒಂದು 4 ಥರ ಕೋಸಂಬರಿ ಪಲ್ಯಗಳಿತ್ತು ಅಂದರೆ ಆ ತಟ್ಟೆಗೆ 4 ಬಟ್ಲೆ ಕೊಡ್ತಾರೆ, ಜೊತೆಗೆ ಸ್ಪೂನ್. ಸೊ ಈ ರೀತಿಯಾಗಿ ಸ್ಟೀಲ್ ಅರೇಂಜ್ಮೆಂಟ್ಸ್ನ ಮಾಡಿರುವಂಥದ್ದು. ಸೊ ಈ ಅನಂತ ಪ್ಲೇಟ್ ಬ್ಯಾಂಕಲ್ಲಿ ಹೇಗೆ ಇದನ್ನೆಲ್ಲ ನಾವು ಬಂದು ತಗೊಳ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಇದನ್ನು ಶುರು ಮಾಡಿದವ್ರು ಯಾರು ಆ್ಯಂಡ್ ಯಾವ ಉದ್ದೇಶಕ್ಕೆ ಶುರು ಮಾಡಿದ್ರು ಅಂತ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಶುರು ಮಾಡಿದ್ದು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂತಹ ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಮೇಡಮ್ ಅವರು ಶುರು ಮಾಡಿದ್ದು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಹೀಗೆ ಕರ್ನಾಟಕದಲ್ಲಿ ಒಂದಷ್ಟು ಜಾಗಗಳಲ್ಲಿ, ಜೊತೆಗೆ ಡೆಹ್ರಾಡೂನು, ಅಯೋಧ್ಯ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲೆಲ್ಲ ಜನಗಳು ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ. ಇದನ್ನು ಶುರು ಮಾಡಿದ ಉದ್ದೇಶ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ತುಂಬ ಡೆಪ್ತ್ ಆಗಿರುವಂತಹ ಒಂದು ಉದ್ದೇಶ ಇದೆ ಇದರಲ್ಲಿ.
ನಾವು ಸಾಮಾನ್ಯವಾಗಿ ಫಂಕ್ಷನ್ ಮಾಡ್ತೀವಿ, ಒಂದಷ್ಟು ಜನನ ಕರಿತೀವಿ, ಹೊಟ್ಟೆ ತುಂಬ ಊಟ ಹಾಕಿ ಸಂತೋಷವಾಗಿ ಕಳಿಸ್ತೀವಿ ಅವ್ರನ್ನ. ಆದರೆ ಅದರ ಆಫ್ಟರ್ ಎಫೆಕ್ಟ್ ಅಂತ ನೋಡೋದಾದರೆ, ಆ ಊಟ ಹಾಕಿದಾಗ ನಾವೇನೋ ಡಿಕಂಪೋಸ್ ಆಗೋಂಥದ್ದನ್ನೇ ಬಳಸ್ತೀವಪ್ಪ, ಪ್ಲಾಸ್ಟಿಕ್ ಬಳಸಲ್ಲ, ಸಿಂಗಲ್ ಯೂಸು ಬೇಡ, ಬಾಳೆ ಎಲೆ, ಅಡಿಕೆ ಪಟ್ಟಿ ಬಳಸ್ತೀವಿ ಅಂತ ಹೇಳ್ತೀವಿ. ಆದರೆ ಎಲ್ಲ ಆದಮೇಲೆ ಒಂದು ಕಸದ ರಾಶಿ, ಕಸದ ಪರ್ವತ ಸೃಷ್ಟಿ ಅಂತೂ ಆಗುತ್ತೆ. ಆ ಜಾಗ ನಮಗೆ, ನಮ್ಮಂಥ ಭೂಮಿ ಮೇಲಿರೋ ಎಲ್ಲ ಜೀವಿಗಳಿಗೆ ಸೇರಿದ್ದು, ಬಟ್ ಅಲ್ಲಿ ಕಸದ ರಾಶಿ ತುಂಬಿರುತ್ತೆ. ಆ ಕಸ ಜನರೇಟ್ ಆಗೋದನ್ನೇ ಕಮ್ಮಿ ಮಾಡಬಹುದಾ ಅಂತ ಯೋಚನೆ ಮಾಡಿದಾಗ ಹುಟ್ಟಿದ್ದೆ ಈ ಅನಂತ ಪ್ಲೇಟ್ ಬ್ಯಾಂಕ್. ಇಷ್ಟೆಲ್ಲ ವಿಷಯ ಕೇಳಿದ್ಮೇಲೆ ನಿಮಗೂ ಏನಾದರೂ ಸರಿ, ನಾನು ಇನ್ಮೇಲೆ ನಮ್ಮನೆ ಫಂಕ್ಷನ್ಗಳಿಗೆ ಸ್ಟೀಲ್ ಪರಿಕರಗಳನ್ನೇ ಬಳಸ್ತೀನಿ ಊಟ ಅಂತ ವಿಚಾರ ಬಂದಾಗ ನಿಮ್ಗೆ ಅನ್ನಿಸ್ತಾ ಇದ್ರೆ ಹೇಗೆ ತಗೋಬೇಕು, ಎಲ್ಲಿ ಕೊಡ್ತಾರೆ ಅಂದರೆ, ಮೈಸೂರಿನ ಲಕ್ಷ್ಮೀಪುರಂನಲ್ಲಿರುವಂತಹ ಅನಂತ ಪ್ಲೇಟ್ ಬ್ಯಾಂಕ್ ಆಫೀಸ್ ಮಾಡಿದ್ದಾರೆ. ಇಲ್ಲಿ ಒಂದು ಮನೇನ ತಗೊಂಡಿದ್ದಾರೆ, ಅಲ್ಲಿ ಇದೆಲ್ಲರದ ಸೆಟಪ್ ಇದೆ. ನೀವಿಲ್ಲಿ ಬಂದು ನಿಮ್ಮ ಫಂಕ್ಷನ್ ಡೇಟ್ ಆ್ಯಂಡ್ ಎಷ್ಟು ಜನಕ್ಕೆ ಏನೇನು ಬೇಕು, ಅಂದರೆ ಇಷ್ಟು ಬಟ್ಲುಗಳು ಬೇಕು, ಇಷ್ಟು ಥರ ನಾನು ಪಲ್ಯ ಕೋಸಂಬರಿಗಳು ಹೇಳಿದ್ದೀನಿ, ಅದನ್ನು ನೀವು ಲೆಕ್ಕ ಹಾಕ್ಕೊಂಬಂದು ಇಷ್ಟು ತಟ್ಟೆ ಬಟ್ಲು ಲೋಟ ಸ್ಪೂನುಗಳು ಬೇಕು ಅಂತ ಹೇಳಿದ್ರೆ ಅವ್ರು ಅದನ್ನು ಕೊಡ್ತಾರೆ. ನಿಮಗೆ ಆ ತಟ್ಟೆ ಬಟ್ಲುಗಳನ್ನು ಕೊಡುವಾಗ ಅದರ ಒಂದು ಮೌಲ್ಯನ ನೋಡಿ ಒಂದು ಡೆಪಾಸಿಟ್ ಅಮೌಂಟನ್ನು ಇಸ್ಕೊಳ್ತಾರೆ. ಆದರೆ ನೀವು ಫಂಕ್ಷನ್ ಎಲ್ಲ ಮುಗಿಸಿ ಕ್ಲೀನ್ ಮಾಡಿಸಿ ವಾಪಸ್ ರಿಟರ್ನ್ ಮಾಡಿದಾಗ ₹1 ಕೂಡ ಇಟ್ಕೊಳ್ದಂಗೆ ನಿಮ್ಮ ಡೆಪಾಸಿಟ್ ಅಮೌಂಟ್ನ ನಿಮಗೆ ವಾಪಸ್ ಕೊಡ್ತಾರೆ. ಅಂದರೆ ಇದನ್ನ ಉಚಿತವಾಗಿ ಮಾಡ್ತಾ ಇರುವಂಥದ್ದು. ಅಂದರೆ ಪರಿಸರಕ್ಕೆ ನಾವೇನಾರ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದಾಗ ದುಡ್ಡು ಅಡ್ಡ ಬಂದು ಪರಿಸರಕ್ಕೆ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಫ್ರೀಯಾಗಿ ಮಾಡಬೇಕು ಅಂತ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಿಮಗೂ ಏನಾರ ಪರಿಸರದ ಬಗ್ಗೆ ಕಾಳಜಿ ಇದ್ದು ಈ ಫ್ರೀಯಾಗಿ ಸಿಗ್ತಾ ಇರುವಂತಹ ಸೌಲಭ್ಯನ ಬಳಸ್ಕೊತೀನಿ ಅಂದರೆ ಪ್ಲೀಸ್ ಅವೈಲ್ ಇಟ್. ಉಚಿತವಾಗಿ ಕೊಡುವಂತಹ ಈ ಸ್ಟೀಲ್ ಪಾತ್ರೆಗಳು ಫಂಕ್ಷನ್ಗಳಿಗೆ ಯೂಸ್ ಮಾಡೋಕ್ಕೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ ಮೇಲೂ ನಿಮಗೇನಾದರೂ ಒಂದು ಪಕ್ಷ ಅನ್ನಿಸ್ತಾ ಇದ್ರೆ, ನಮ್ಮಲ್ಲಿ ಫಂಕ್ಷನ್ ಮಾಡ್ತಾರೆ ಒಂದು 50 ಜನಕ್ಕಷ್ಟೇ, ಅಷ್ಟು ದೂರ ಹೋಗಬೇಕು ಗಾಡೀಲಿ, ಅದನ್ನೆಲ್ಲ ಹೋಗಿ ತೊಗೊಂಬರ್ಬೇಕು, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕ್ಲೀನ್ ಮಾಡಿಸಿ ಮತ್ತೆ ಗಾಡಿ ಹಾಕೊಂಡೋಗಿ ವಾಪಸ್ ಕೊಡಬೇಕು, ಯಾಕೆ ಇಷ್ಟೆಲ್ಲ ರಿಸ್ಕು, ಮನೆ ಹತ್ರನೇ ಏನು ಸಿಗುತ್ತೋ, ಇಷ್ಟು ದಿನ ಯಾವ ಪ್ಯಾಟರ್ನಲ್ಲಿ ಮಾಡ್ತಿದ್ವೋ ಹಂಗೆ ಮಾಡೋಣ, ನಾನೊಬ್ಬ ತಾನೇ ಒಂದು 50 ಜನಕ್ಕೆ ತಾನೇ ಅಂತ ನೀವು ಅನ್ಕೋತಾ ಇದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಮಹಾರಾಜ ಅನ್ಕೊಂಡಂತೆ ನನ್ನ ರಾಜ್ಯ ಎಷ್ಟು ಚೆನ್ನಾಗಿದೆ, ಸುಭಿಕ್ಷವಾಗಿದೆ, ನನ್ನ ಜನರೆಲ್ಲ ಎಷ್ಟು ಒಳ್ಳೆಯವರಲ್ವಾ, ರಾಜನಿಗಾಗಿ ರಾಜನ ದೇವ್ರ ತರ ನೋಡ್ತಾರೆ, ಊರನ್ನ ಚೆನ್ನಾಗಿ ಇಟ್ಕೋತಾರೆ, ಆದ್ರೂ ಒಂದ್ಸತಿ ಒಂದು ಆನೆಸ್ಟಿ ಟೆಸ್ಟ್ ಮಾಡೋಣ ಅಂತ ರಾಜ ಅನ್ಕೊಳ್ತಾನೆ. ಒಂದಿನ ಹೇಳ್ತಾನೆ, ನಮ್ಮ ಊರಿನ ಪ್ರತಿಯೊಬ್ಬರ ಮನೆಯಿಂದ 1 ಲೋಟ ಹಾಲು ತಗೊಂಬಂದು ಒಂದು ಡ್ರಮ್ಗೆ ಹಾಕ್ಬೇಕು ಅಂತ. ಎಲ್ರೂ ಬರ್ತಾರೆ, ಎಲ್ರೂ ಹಾಕ್ತಾರೆ. ಒಬ್ಬ ಅನ್ಕೋತಾನಂತೆ ಪ್ರಜೆ, ಇಷ್ಟು ಜನ ಹಾಲು ಹಾಕ್ತಾ ಇದಾರೆ, ನಾನು ಒಬ್ಬ 1 ಲೋಟ ನೀರು ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ, ಹಾಲು ಜೊತೆಗೆ ಮಿಕ್ಸ್ ಆಗ್ಬಿಡುತ್ತೆ ಅಂತ. ಅವ್ನು ಬಂದು ಹಂಗೆ ಹಾಕ್ದ. ಇಡೀ ದಿನದ ಕಾರ್ಯಕ್ರಮ ನಡೀತು. ಅದಾದ್ಮೇಲೆ ಟೆಸ್ಟ್ ಮಾಡ್ಬೇಕಲ್ಲ ಸಂಜೆ ಅಷ್ಟೊತ್ತಿಗೆ, ರಾಜ ಮಂತ್ರಿಗೆ ಹೇಳ್ತಾನೆ, ನೋಡಿ ಅಂತ ಹೇಳ್ತಾನೆ, ಏನಾಗಿದೆ, ಎಷ್ಟು ಕಲೆಕ್ಟ್ ಆಗಿದೆ ನೋಡಿ ಅಂತ. ಫುಲ್ ಸಭೆ, ಊರಿನ ಜನ ಎಲ್ಲರೂ ಇದ್ದಾರೆ. ತೆಗೆದು ನೋಡಿದ್ರೆ ಹಾಲಿದೆ ಅನ್ಕೊಂಡ್ರ, ನೀರು. ಎಲ್ಲಾ ಪ್ರಜೆನೂ ಹಾಗೆ ಅನ್ಕೊಂಡಿದ್ದಂತೆ. ಎಲ್ಲರೂ ಹಾಲು ಹಾಕುವಾಗ ನಾನೊಬ್ಬ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಇಡೀ ಊರಿನ ಜನ ಅನ್ಕೊಂಡ್ರಂತೆ. ರಾಜನಿಗೆ ಸತ್ಯದ ಅರಿವಾಯ್ತು, ನಾನೇನೋ ಅನ್ಕೊಂಡಿದ್ದೆ ನನ್ನ ರಾಜ್ಯ ನನ್ನ ಪ್ರಜೆ ಅಂದ್ರೆ, ಆದ್ರೆ ನನ್ನ ಪ್ರಜೆಗಳು ಹೀಗ ಅಂತ ರಾಜನಿಗೆ ಬಹಳ ನೋವಾಯ್ತಂತೆ. ರಾಜನಿಗೆ ನೋವಾಯ್ತು, ಬೇರೆ ಕಥೆ ಎಲ್ಲ ಪಕ್ಕಕ್ಕಿಡಿ. ನಾನೊಬ್ಬ ತಾನೇ ಅನ್ನೋ ವಿಚಾರ ಬಂತಲ್ಲ, ಅಲ್ಲೇ ನಮ್ಮ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಮೈಸೂರನ್ನ ಹಸಿರಾಗಿಡೋದಿಕ್ಕೆ, ಕ್ಲೀನ್ ಆಗಿಡೋದಿಕ್ಕೆ, ಆಮೇಲೆ ಕಸ ಮುಕ್ತ ಮಾಡೋದಿಕ್ಕೆ ನಾವೆಲ್ಲರೂ ಒಂದು ಸಣ್ಣ ಮಟ್ಟದಲ್ಲಿ ಏನಾರ ಕೈ ಜೋಡಿಸಬಹುದಾ ಅಂದ್ರೆ, ನಮಗೇ ಗೊತ್ತಿಲ್ಲದೆ ನಮ್ಮ ಸಂತೋಷದ ಭಾಗವಾಗಿರೋ ಪ್ರಕೃತಿಗೆ ಕೊಡುವಂತಹ ನೋವಿದೆಯಲ್ಲ, ನಾವು ಕಸದ ರಾಶಿಯನ್ನ ಕ್ರಿಯೇಟ್ ಮಾಡೋದು, ಅದನ್ನ ನಾವು ಮುಕ್ತಗೊಳಿಸಬಹುದು, ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬೋದು. ಈ ರೀತಿಯಾದ ಒಂದು ಫ್ರೀ ಸರ್ವಿಸ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ಅನಂತ ಪ್ಲೇಟ್ ಬ್ಯಾಂಕ್ ಅಂತ ಒಂದು ಮಹತ್ ಕಾರ್ಯ ಮಾಡ್ತಾ ಇದೆ. ನಮ್ಮ ಮೈಸೂರಿಗೆ ಬಂದಿರೋದು ಅದು ವರ ಅಂತಾನೆ ಹೇಳ್ಬೋದು. GSS ಸಂಸ್ಥೆ ಕೂಡ ಇದ್ರ ಜೊತೆ ಕೈ ಜೋಡಿಸಿದೆ. ಅನಂತ ಪ್ಲೇಟ್ ಬ್ಯಾಂಕ್ ಅದಮ್ಯ ಚೇತನ ಏನಿದೆ ಬೆಂಗಳೂರಿನ ಸಂಸ್ಥೆ ಹಾಗೂ GSS ಸಹಯೋಗದಲ್ಲಿ ಮೈಸೂರಿನಲ್ಲಿ ಅನಂತ ಪ್ಲೇಟ್ ಬ್ಯಾಂಕ್ ಈ ಒಂದು ಸ್ಟೀಲ್ ಊಟದ ಪರಿಕರಗಳನ್ನ ಕೊಡ್ತಾ ಇದೆ, ಫ್ರೀ ಆಗಿ ಕೊಡ್ತಾ ಇದೆ. ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಒಂದ್ಸತಿ ತಗೊಂಡು ಹೋಗಿ ನೋಡಿ, ₹1 ಖರ್ಚಿಲ್ಲ. ಸಣ್ಣ ಎಫರ್ಟ್ ಹಾಕಿದ್ರೆ ಬಿಗ್ ರಿಸಲ್ಟ್. ನಮ್ಮ ಮೈಸೂರನ್ನ ಶುಚಿಯಾಗಿಡ್ಬೋದು, ಕಸ ಮುಕ್ತ ಮಾಡ್ಬೋದು, ಕ್ಲೀನ್ ಮೈಸೂರು ಮಾಡ್ಬೋದು. ನೀವು ಇದನ್ನ ಬಳಸ್ಕೊಳ್ಳಿ. ನಿಮಗೆ ಗೊತ್ತಿರೋರು, ಅಕ್ಕಪಕ್ಕದವರು, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೂ ಇದ್ರ ಬಗ್ಗೆ ತಿಳಿಸಿ. ನಾವೆಲ್ಲರೂ ಕೈ ಜೋಡಿಸೋಣ, ನಮ್ಮ ಮೈಸೂರನ್ನ ಕಸ ಮುಕ್ತ ಮಾಡೋಣ. ಇನ್ನೇನು ಹೇಗೆ